ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಅಶೋಕ ಫೋರ್ಸ್ ಪಿಲ್ಲರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 2030ನೇ ಅಷ್ಟೊತ್ತಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದಾಗಿ ಜಗತ್ತಿನಲ್ಲಿ ಅತಿ ವೇಗವಾಗಿ ಕಣ್ಮರೆಯಾಗುವ ಉದ್ಯೋಗಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಒಂದೊಂದಾಗಿ. ಮೊದಲನೇದಾಗಿ ಅಂಚೆ ಸೇವಾ ಗುಮಾಸ್ತರ ಕೆಲಸಗಳು, ಇದು 40%. ಎರಡನೇದಾಗಿ ಬ್ಯಾಂಕ್ ಟೆಲ್ಲರ್ಗಳು ಮತ್ತು ಸಂಬಂಧಿತ ಗುಮಾಸ್ತರ ಕೆಲಸಗಳು 35%. ಮೂರನೇದಾಗಿ ಡಾಟಾ ಎಂಟ್ರಿ ಗುಮಾಸ್ತರ ಕೆಲಸಗಳು 34%. ನಾಲ್ಕನೇದಾಗಿ ಕ್ಯಾಶಿಯರ್ಗಳು ಮತ್ತು ಟಿಕೆಟ್ ಗುಮಾಸ್ತರ ಕೆಲಸಗಳು 30%. ಐದನೇದಾಗಿ ಆಡಳಿತ ಸಹಾಯಕರು ಮತ್ತು ಕಾರ್ಯನಿರ್ವಾಹಕ ಕಾರ್ಯದರ್ಶಿಗಳ ಕೆಲಸಗಳು 28%. ಆರನೇದಾಗಿ ಮುದ್ರಣ ಮತ್ತು ಸಂಬಂಧಿತ ವ್ಯಾಪಾರ ಕೆಲಸಗಾರರ ಕೆಲಸಗಳು 26%. ಏಳನೇದಾಗಿ ಲೆಕ್ಕಪತ್ರ, ಬುಕ್ ಕೀಪಿಂಗ್ ಮತ್ತು ವೇತನ ಗುಮಾಸ್ತರು 24%. ಎಂಟನೇದಾಗಿ ಮೆಟೀರಿಯಲ್ ರೆಕಾರ್ಡಿಂಗ್ ಮತ್ತು ಸ್ಟಾಕ್ ಕೀಪಿಂಗ್ ಗುಮಾಸ್ತರು 22%. ಒಂಬತ್ತನೇದಾಗಿ ಸಾರಿಗೆ ಪರಿಚಾರಕರು ಮತ್ತು ಕಂಡಕ್ಟರ್ಗಳು 21%. ಹತ್ತನೇದಾಗಿ ಮನೆ ಮಾರಾಟಗಾರರು, ಸುದ್ದಿ ಮತ್ತು ಬೀದಿ ವ್ಯಾಪಾರಿಗಳು 20%. ಗ್ರಾಫಿಕ್ ಡಿಸೈನರ್ಗಳ ಕೆಲಸಗಳು 20%. ಆನಂತರದಲ್ಲಿ ಕೈ ಮಾರ್ಜಿಸ್ಟರ್ಗಳು, ಪರೀಕ್ಷಕರು ಮತ್ತು ತನಿಖಾಧಿಕಾರಿಗಳು 19%. 13ನೇದಾಗಿ ಕಾನೂನು ಅಧಿಕಾರಿಗಳು 18%. 14ನೇದಾಗಿ ಕಾನೂನು ಕಾರ್ಯದರ್ಶಿಗಳು 17%. ಕೊನೆಯದಾಗಿ ಟೆಲಿಮಾರ್ಕೆಟರ್ಗಳು, ಇದರ ಕೆಲಸಗಳು 16%. ವೀಕ್ಷಕರೇ, ಮುಖ್ಯವಾಗಿ ಎಐ ಆಟೋಮೇಷನ್ ಎಫೆಕ್ಟ್ನಿಂದಾಗಿ ಹೆಚ್ಚು ಹೊಡೆತ ಬರುವಂಥ ಕೆಲಸಗಳು ಕ್ಲರಿಕಲ್, ಡಾಟಾ ಎಂಟ್ರಿ, ಕ್ಯಾಶಿಯರ್ ಜಾಬ್ಗಳು. ಈ ಕೆಲಸಗಳು ಅತಿ ಹೆಚ್ಚು ರಿಸ್ಕ್ನಲ್ಲಿ ಇರ್ತವೆ. ಅದಲ್ಲದೆ ಬ್ಯಾಂಕ್ ಡಾಟಾ ಎಂಟ್ರಿ ಕೆಲಸಗಳು ಕೂಡ 34% ಇಳಿಕೆಯಾಗಲಿದೆ. ಗ್ರಾಫಿಕ್ ಡಿಸೈನರ್ಗಳ ಕೆಲಸಗಳು ಕೂಡ 20% ಇಳಿಕೆಯಾಗಲಿದೆ. ಧನ್ಯವಾದಗಳು ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಮಾಹಿತಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್